ಹಲೋ ಫ್ರೆಂಡ್ಸ್, ನಮಸ್ಕಾರ. ABK ಹಾಬಿ ಐಡಿಯಾಸ್ಗೆ ಸ್ವಾಗತ. ನೋಡಿ ಫ್ರೆಂಡ್ಸ್, ಸೇಫ್ಟಿ ಪಿನ್ ಅಂತೂ ಎಲ್ಲ ಹೆಣ್ಮಕ್ಳು ಯೂಸ್ ಮಾಡ್ತೀವಿ. ಸೀರೆಗೆ ಹಾಕೋದಕ್ಕೆ, ನೆರಿಗೆಗೆ ಹಾಕೋದಕ್ಕೆ, ಸೀರೆ ನೆರಿಗೆಗೆ, ಮತ್ತು ದುಪ್ಪಟ್ಟಕ್ಕೆ ಎಲ್ಲ, ಮತ್ತು ಕೆಲವೊಂದು ಬಟ್ಟೆಗಳಿಗೆಲ್ಲ ಪಿನ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಅದರಿಂದ ಸೀರೆ ಹಾಳಾಗೋ ಚಾನ್ಸ್ ಇರುತ್ತಲ್ವ, ಅದನ್ನ ಹೇಗೆ ತಪ್ಪಿಸ್ಕೋಬೋದು ಅನ್ನೋದನ್ನು ನಾನು ಇವತ್ತು ನಿಮಗೆ ಟಿಪ್ಸ್ ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ABK ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ವಿಡಿಯೋದ ನೋಟಿಫಿಕೇಷನ್ ಬರುತ್ತೆ. ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋನ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವಾಗ ಆ ಟಿಪ್ಸ್ ಏನು ಅಂತ ನೋಡಿಬಿಡೋಣವಾ. ನೋಡಿ ಫ್ರೆಂಡ್ಸ್, ಸೇಫ್ಟಿ ಪಿನ್ನನ್ನು ನಾವು ಸೀರೆಗೆಲ್ಲ ಯೂಸ್ ಮಾಡ್ತೀವಲ್ವ ಪಿನ್ ಮಾಡೋದಕ್ಕೆ ಅಂತ. ನೋಡಿ, ಹೀಗೆ ಹಾಕಿರೋ ಸೀರೆಗೆ ಹಾಕಿದಾಗ ನೋಡಿ, ಪಿನ್ ಏನು ಈ ರೌಂಡ್ ಶೇಪ್ ಇರುತ್ತಲ್ಲ, ಈ ರೌಂಡ್ ಶೇಪ್ ಭಾಗದಲ್ಲಿ ಹೀಗೆ ಹೋಗಿ ಬಟ್ಟೆ ಹೀಗೆ ಸಿಕ್ಕಾಕ್ಕೊಂಡ್ಬಿಡತ್ತೆ. ನೋಡಿ, ಅವಾಗ ತೆಗಿಯೋದೆಲ್ಲ ತುಂಬ ಕಷ್ಟ ಆಗಿಬಿಡತ್ತೆ. ಮತ್ತು ನಾವು ಟೈಟಾಗಿ ಹೀಗೆ ಪಿನ್ನನ್ನು ಹಿಡ್ಕೊಂಡು ಎಳೆದಾಗ ಬಟ್ಟೆ ಹಾಳಾಗೋ ಚಾನ್ಸಸ್ ಇರುತ್ತೆ. ಇಲ್ಲ ಕೆಲವೊಂದು ಸಲ ಪಿನ್ನನ್ನೇ ಕಟ್ ಮಾಡಿ ತೆಗೆಯೋ ಸಂದರ್ಭವೂ ಇರುತ್ತೆ. ಅದನ್ನೆಲ್ಲ ನಾವು ತಡೆಗಟ್ಟಬೇಕು ಅನ್ನೋದನ್ನು ಇವತ್ತು ನಾನು ಟಿಪ್ಸ್ ಕೊಡ್ತಾ ಇದ್ದೀನಿ. ಮೊದಲನೇ ಟಿಪ್ಸ್ ಏನು ಅಂದರೆ, ಸ್ಟಿಕ್ಕರ್ ಅಂತೂ ನೀವೆಲ್ಲ ಯೂಸ್ ಮಾಡ್ತೀರಾ ಅಲ್ವಾ, ಹಣೆಗೆ ಹಚ್ಚೋಕ್ಕೆ ಅಂತ. ಅದನ್ನು ಒಂದು ಸ್ಟಿಕ್ಕರ್ನ ನೋಡಿ ಹೀಗೆ ತೊಗೊಂಡು ಪಿನ್ನನ್ನು ಒಂಚೂರು ಹೀಗೆ ಅಗಲ ಮಾಡ್ಕೋಬೇಕು. ಅದನ್ನು ಹೀಗೆ ಮಧ್ಯ ಭಾಗದಲ್ಲಿ, ಮಧ್ಯ ಭಾಗ ಇರುತ್ತಲ್ಲ ಇಲ್ಲಿ ಹೀಗೆ ನೋಡಿ, ಹೀಗೆ ಸ್ಟಿಕ್ ಮಾಡಿಬಿಟ್ಟು ಹೀಗೆ ನಾವು ಪ್ರೆಸ್ ಮಾಡಬೇಕು. ನೋಡಿ, ಗಟ್ಟಿ ಪ್ರೆಸ್ ಮಾಡಬೇಕು. ಇದರಿಂದ ಸೀರೆ ನೋಡಿ ತೋರಿಸ್ತೀನಿ ನಾನು. ಇಲ್ಲಿಗೆ ಇರುತ್ತೆ, ಮುಂದೆ ಹೋಗಲ್ಲ, ಆರಾಮ್ಸೆ ನೋಡಿ ತೆಗಿಯೋದಕ್ಕೆ ಬರುತ್ತೆ. ಮತ್ತೊಂದು ಟಿಪ್ಸ್ ಅಂದರೆ, ಎರಡನೇದಾಗಿ ನೋಡಿ, ಈ ಥರ ಚಿಕ್ಕ ಬೀಡ್ಸ್ ಏನಾದ್ರು ಇದ್ದರೆ ನಾವು ಹೀಗೆ ಹಾಕ್ಕೊಂಡ್ಬಿಟ್ಟು ನೋಡಿ ಹೀಗೆ ಪಿನ್ ಮಾಡೋದ್ರಿಂದ ನೋಡಿ ಇದು ಸಹ ಈ ಕಡೆ ಹೋಗಲ್ಲ, ನೀಟಾಗಿ ಬಟ್ಟೆನ ಸೇಫ್ ಮಾಡ್ಬೋದು. ಎರಡನೇ ವಿಧಾನ ಆಯಿತು ಫ್ರೆಂಡ್ಸ್. ಮೂರನೇ ವಿಧಾನ ನೋಡಿ, ಈ ಪೆನ್ನಿನ ರಿಫಿಲ್ ಏನಿರುತ್ತಲ್ಲ ಅದನ್ನು ಹೀಗೆ ಕಟ್ ಮಾಡ್ಕೋಬೇಕು. ನೋಡಿ, ಹೀಗೆ ಕಟ್ ಆಯಿತು. ಇದನ್ನು ಸಹ ಹೀಗೆ ಪಿನ್ ಒಳಗಡೆ ಹೀಗೆ ಹಾಕಬೇಕು. ನೋಡಿ, ಇದು ಸಹ ಕೆಳಗಡೆ ಇಲ್ಲಿ ಹೋಗಲ್ಲ, ಬಟ್ಟೆ ಈ ರೌಂಡ್ ಶೇಪ್ ಸರ್ಕಲಲ್ಲಿ ಹೋಗಲ್ಲ, ನಾವು ಬಟ್ಟೆನೂ ಹಾಳಾಗದೇ ಇರೋ ರೀತಿ ಆಯಿತು. 3 ಆಯಿತು. ನೋಡಿ ಫ್ರೆಂಡ್ಸ್, 4ನೇ ಟಿಪ್ಸು ನೋಡಿ, ಈ ಥರ ಚಮ್ಕಿ ಇರುತ್ತಲ್ಲ, ನಾವು ಎಂಬ್ರಾಯ್ಡ್ರಿಗೆಲ್ಲ ಯೂಸ್ ಮಾಡ್ತೀವಲ್ಲ, ಆರಿ ವರ್ಕ್ಗೆ ಎಲ್ಲ, ಆ ಚಮ್ಕಿನ ಸಹ ಹೀಗೆ ಪಿನ್ ಒಳಗಡೆ ಹೀಗೆ ಹಾಕ್ಕೊಂಡ್ಬಿಟ್ರೆ ಈ ರೀತಿಯಾಗಿ ನೋಡಿ ಬಟ್ಟೆ ಒಳಗಡೆ ಹೋಗಲ್ಲ, ಬಟ್ಟೆನ ನಾವು ಸೇಫ್ ಮಾಡ್ಬೋದು. ನೆಕ್ಸ್ಟು 5ನೇ ಟಿಪ್ಸ್ ಏನು ಅಂತ ಅಂದರೆ ನೋಡಿ, ನೆಕ್ಸ್ಟು ಕುಂದನ್ ಏನಿರುತ್ತಲ್ಲ ಅದನ್ನು ಸಹ ನಾವು ಹೀಗೆ ಪಿನ್ ಒಳಗೆ ಹಾಕ್ಕೋಬೋದು. ಇದು ಸಹ ನಮ್ಮ ಸ್ಯಾರಿನ ಅಥವಾ ಬೇರೆ ಏನಾದರೂ ಬಟ್ಟೆನ ಸೇಫ್ ಮಾಡುತ್ತೆ. ನೆಕ್ಸ್ಟು ಗುಂಡಿ ಅಂತೂ ಎಲ್ಲರ ಮನೆಯಲ್ಲೂ ಇದ್ದೇ ಇರತ್ತಲ್ವ, ಅದನ್ನು ಸಹ ಬಟ್ಟೆಗೆ ಹಾಕೋ ಗುಂಡಿ ಈ ರೀತಿ ಹಾಕ್ಕೊಂಡ್ಬಿಟ್ರೆ ನಮ್ಮ ಸೀರೆನ ಸೇಫ್ ಮಾಡ್ಕೋಬೋದು. ನೆಕ್ಸ್ಟು 6ನೇದು ನೋಡಿ, ಪಿನ್ನನ್ನು ಹೀಗೆ ತಗೋಬೇಕು. ನಾವು ದಾರಾನ ಈ ರೀತಿ ನೀಟಾಗಿ ಹೀಗೆ ಸುತ್ಕೋಬೇಕು. ಈ ಸರ್ಕಲ್ ಶೇಪ್ ಏನಿರುತ್ತಲ್ಲ ಅದಕ್ಕೆ ಹೀಗೆ ಸುತ್ತಬೇಕು.
ಹೀಗೆ ಸುತ್ತಬಿಟ್ಟು ನೋಡಿ, ನೆಕ್ಸ್ಟು ನಾವೇನು ಹೂ ಕಟ್ತೀವಲ್ಲ ಆ ರೀತಿ ಹೀಗೆ ನಾಟ್ ಮಾಡ್ಕೋಬೇಕು. 2 ಸಾರಿ ಹೀಗೆ ಹಾಕಬೇಕು. ಆವಾಗ ಟೈಟಾಗಿ ಕೂರುತ್ತೆ. ಎಕ್ಸ್ಟ್ರಾ ಥ್ರೆಡ್ ಏನಿರುತ್ತಲ್ಲ ಇದನ್ನು ಹೀಗೆ ಕಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ದಾರ ಫುಲ್ ಕವರ್ ಆಗಿದೆ. ಬಟ್ಟೆಗೆ ಹೀಗೆ ಹಾಕೋದ್ರಿಂದ ನೋಡಿ ಈ ಸರ್ಕಲ್ ಈ ಬಟ್ಟೆ ಏನು ಸಿಕ್ಕಾಕೊಳ್ಳುತ್ತಲ್ಲ ಆ ಪಾರ್ಟಿಗೆ ಬಟ್ಟೆ ಹೋಗಲ್ಲ. ನೋಡಿ ಫ್ರೆಂಡ್ಸ್, ನೆಕ್ಸ್ಟು ಏನು ಪ್ಲಾಸ್ಟಿಕ್ ಪೇಪರ್ ಏನಿರುತ್ತಲ್ಲ ಅದನ್ನು ಹೀಗೆ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿರೋದನ್ನು ಹೀಗೆ ಪಿನ್ ಒಳಗಡೆ ಹೀಗೆ ಹಾಕ್ಕೋಬೇಕು. ನೋಡಿ, ಈ ರೀತಿ ಮಾಡೋದ್ರಿಂದನೂ ಹೀಗೆ ಬಟ್ಟೆಗೆ ನಾವು ಪಿನ್ನನ್ನು ಹಾಕಿದಾಗ ನೋಡಿ ನಾವು ಈ ಕಡೆ ಹೋಗಲ್ಲ, ಬಟ್ಟೆನೂ ಸೇಫ್. ನೋಡಿ ಫ್ರೆಂಡ್ಸ್, ನೆಕ್ಸ್ಟ್ ಟಿಪ್ಸು, ಯಾವುದಾದ್ರು ಪೇಪರ್ ಇರುತ್ತಲ್ಲ ಅದನ್ನು ಹೀಗೆ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು. ಹೀಗೆ ಫೋಲ್ಡ್ ಮಾಡಿಕೊಂಡು ಪಿನ್ ಒಳಗಡೆ ಹೀಗೆ ಹಾಕ್ಕೋಬೇಕು. ನೋಡಿ, ಪೇಪರ್ ಪೀಸ್ನ ಹೀಗೆ ಹಾಕ್ಕೊಂಡಿರೋದ್ರಿಂದ ಬಟ್ಟೆಗೆ ಹೀಗೆ ಪಿನ್ ಹಾಕಿದಾಗ ಈ ಸರ್ಕಲ್ ಪಾರ್ಟ್ಗೆ ಸಿಕ್ಕಾಕೊಳ್ಳುತ್ತಲ್ಲ ಅಲ್ಲಿ ಹೋಗಲ್ಲ, ಬಟ್ಟೆನ ಸೇಫ್ ಮಾಡ್ಬೋದು. ನೆಕ್ಸ್ಟು ನೋಡಿ, ಈ ರೀತಿ ಗ್ಲೂನ ಹೀಗೆ ಹಾಕ್ಕೋಬೇಕು. ಇದನ್ನು ಡ್ರೈ ಆಗೋಕ್ಕೆ ಬಿಡಬೇಕು. ಒಂದು 5 ರಿಂದ 10 ನಿಮಿಷ ಹೀಗೆ ಡ್ರೈ ಆಗೋಕ್ಕೆ ಬಿಟ್ಟರೆ ಇದು ಡ್ರೈ ಆಗುತ್ತೆ. ಇದರಿಂದನೂ ಸಹ ನಾವು ಅಂದರೆ ಈ ಪಾರ್ಟ್ಗೆ ಬಟ್ಟೆ ಸಿಕ್ಕಾಕೊಳ್ಳಲ್ಲ, ಬಟ್ಟೆನ ಸೇಫ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ನೆಕ್ಸ್ಟು ಗ್ಲೂ ಗನ್ನಿನ ಸ್ಟಿಕ್ ಏನಿರುತ್ತಲ್ಲ ಅದನ್ನು ಒಂದು ಪೀಸ್ನ ಹೀಗೆ ಕಟ್ ಮಾಡಿಕೊಂಡು ಈ ಪಿನ್ ಒಳಗಡೆ ಹೀಗೆ ಹಾಕ್ಕೋಬೋದು. ಮತ್ತೊಂದು ಅಂದರೆ ಗ್ಲೂ ಗನ್ನನ್ನು ಕಾಯಿಸ್ಕೊಂಡು ನಾವು ಈ ಹೋಲ್ ಒಳಗಡೆ ಹೀಗೆ ಬಿಡೋದ್ರಿಂದನೂ ಸಹ ನಾವು ಬಟ್ಟೆನ ಸೇಫ್ ಮಾಡ್ಕೋಬಹುದು. ನೋಡಿ ಫ್ರೆಂಡ್ಸ್, ಮತ್ತೊಂದು ಅಂತಂದರೆ ನಾವು ಚಿಕ್ಕ ಬಟ್ಟೆ ಪೀಸ್ನ ಹೀಗೆ ತಗೋಬೇಕು. ಇದನ್ನು ನೀಟಾಗಿ ಹೀಗೆ ಫೋಲ್ಡ್ ಮಾಡಿಕೊಂಡು ಹೀಗೆ ಪಿನ್ ಒಳಗಡೆ ಹೀಗೆ ಹಾಕ್ಕೋಬೇಕು. ಇದರಿಂದನೂ ಸಹ ಬಟ್ಟೆ ಸಿಕ್ಕಾಕೊಳ್ಳುತ್ತಲ್ಲ ಈ ಪಾರ್ಟ್ಗೆ ಹೋಗಲ್ಲ, ಸರ್ಕಲ್ ಶೇಪ್ ಇರತ್ತಲ್ಲ ಅಲ್ಲಿಗೆ ನಾವು ಬಟ್ಟೆನ ಸೇಫ್ ಮಾಡ್ಕೋಬಹುದು. ನೋಡಿ ಫ್ರೆಂಡ್ಸ್, ನೆಕ್ಸ್ಟು ವೈಟ್ ಟ್ರಾನ್ಸ್ಪರೆಂಟ್ ಈ ಥರ ಇದಿರತ್ತಲ್ಲ ಗಮ್ ಟೇಪು, ಅದನ್ನು ಹೀಗೆ ನೀಟಾಗಿ ಹೀಗೆ ಸುತ್ತಿ ಹೀಗೆ ಸುತ್ಕೋಬೇಕು. ಇದನ್ನು ಹೀಗೆ ಟೈಟಾಗಿ ಪ್ರೆಸ್ ಮಾಡಬೇಕು. ಇದರಿಂದನೂ ಸಹ ನೋಡಿ ಬಟ್ಟೆಗೆ ಹೀಗೆ ಹಾಕಿದರೆ ಇದು ಹೋಗಲ್ಲ, ಬಟ್ಟೆನ ಸೇಫ್ ಮಾಡ್ಕೋಬಹುದು. ನೋಡಿ ಫ್ರೆಂಡ್ಸ್, ನೆಕ್ಸ್ಟ್ ಮತ್ತೊಂದು ಅಂತ ಅಂದರೆ ನೋಡಿ ನಾವು ಆರಿ ವರ್ಕ್ಗೆಲ್ಲ ಈ ಥರ ಚಿಕ್ಕ ಪೈಪ್ ಯೂಸ್ ಮಾಡ್ತೀವಲ್ಲ ಅದನ್ನು ಸಹ ನಾವು ಹೀಗೆ ಹಾಕ್ಕೋಬಹುದು. ನೋಡಿ, ಇದು ಪೈಪ್ನು ಈ ರೀತಿ ಹಾಕ್ಕೊಳ್ಳೋದ್ರಿಂದ ಬಟ್ಟೆ ಈ ಎಡ್ಜವರೆಗೂ ಹೋಗಲ್ಲ, ಬಟ್ಟೆನೂ ಸೇಫ್. ನೋಡಿ ಫ್ರೆಂಡ್ಸ್, ನೆಕ್ಸ್ಟ್ ಟಿಪ್ಸ್ ಅಂತಂದರೆ ನೋಡಿ ಬಾಳೆ ಎಲೆ ಏನಿರತ್ತಲ್ಲ ಅದರದ್ದೊಂದು ಚಿಕ್ಕ ಪೀಸ್ನ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಹೀಗೆ ಸಣ್ಣದಾಗಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ನಂತರ ಹೀಗೆ ಪಿನ್ ಒಳಗಡೆ ಹೀಗೆ ಹಾಕ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಎಕ್ಸ್ಟ್ರಾ ಬಂದಿದೆ ಅಂತ ಇದನ್ನ ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಮಾಡೋದ್ರಿಂದನೂ ಸಹ ನಮ್ಮ ಬಟ್ಟೆನ ಸ್ಯಾರಿನ ಸೇಫ್ ಮಾಡ್ಕೋಬೋದು. ಇದೇ ಬಾಳೆ ಎಲೆ ಬದಲು ನಿಮ್ಮ ಮನೆಯಲ್ಲಿ ಏನಾದರೂ ವೀಳ್ಯದೆಲೆ ಏನಾದರೂ ಇದ್ರೂ ಸಹ ಇದೇ ರೀತಿ ಚಿಕ್ಕದಾಗಿ ಫೋಲ್ಡ್ ಮಾಡಿಕೊಂಡು ಹಾಕ್ಕೋಬೋದು. ನೆಕ್ಸ್ಟು ಮತ್ತೊಂದು ಅಂದರೆ ಟ್ಯಾಬ್ಲೆಟ್
ಶೀಟ್ ಇರತ್ತಲ್ಲ, ಖಾಲಿಯಾಗಿರೋ ಶೀಟ್ ಇರತ್ತಲ್ಲ, ಅದರಲ್ಲಿ ಒಂದು ಚಿಕ್ಕ ಪಾರ್ಟ್ನ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಶಾರ್ಪ್ ಏನಾದ್ರು ಇದ್ದರೆ ರೌಂಡ್ಗೆ ಸರ್ಕಲ್ಲಾಗಿ ಕಟ್ ಮಾಡ್ಕೊಬಿಡಿ. ಆವಾಗ ಎಲ್ಲೂ ಚುಚ್ಚೋದು ಏನೂ ಆಗಲ್ಲ. ನೋಡಿ, ಈ ರೀತಿ ಇದನ್ನು ಪಿನ್ ಒಳಗಡೆ ನೀಟಾಗಿ ಹಾಕ್ಕೋಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಇಷ್ಟೆಲ್ಲ ಟಿಪ್ಸ್ ತೋರಿಸಿದ್ನಲ್ಲ, ನೋಡಿ ಹೇಳ್ತೀನಿ. ಒಂದು, ಇದು ಟ್ಯಾಬ್ಲೆಟ್ ರ್ಯಾಪರು, ಇದು ಬಾಳೆ ಎಲೆದು, 2 ಆಯಿತು. ಮೂರನೇದು ಸ್ಟಿಕ್ಕರು, 4ನೇದು ಆರಿ ವರ್ಕ್ಗೆ ಯೂಸ್ ಮಾಡೋ ಪೈಪು, 5 ವೇಸ್ಟ್ ಪೇಪರು, 6ನೇದು ಪೆನ್ನಿನ ರಿಫಿಲ್ನ ಕಟ್ ಮಾಡಿ ಹಾಕಿರೋದು, 7ನೇದು ಬೀಡ್ಸು, 8ನೇದು ಗ್ಲೂ ಹಾಕಿರೋದು, 9 ಗುಂಡಿನ ಹಾಕಿರೋದು ಬಟನ್ನ, 10 ದಾರನ ಸುತ್ತಿರೋದು, 11 ಗ್ಲೂಗನ್ನು ಪೀಸ್ನ ಕಟ್ ಮಾಡಿ ಹಾಕಿರೋದು, ಮತ್ತು 12ನೇದು ಈ ಗ್ಲೂಗನ್ನನ್ನು ಹೀಗೆ ಗ್ಲೂಗನ್ನು ಹಾಟ್ ಮಾಡಿಕೊಂಡು ಇಲ್ಲಿ ನೀಟಾಗಿ ಹೀಗೆ ಬಿಟ್ಟುಬಿಟ್ರೂ ಸಹ ಸೇಫ್ ಆಗುತ್ತೆ. 12 ಆಯಿತು. 13ನೇದು ಈ ಥರ ಚಮಕಿನ ಹಾಕ್ಕೊಳ್ಳೋದು, 14ನೇದು ಪ್ಲಾಸ್ಟಿಕ್ ಕವರು, 15 ಕುಂದನ್ನು, 16 ಬಟ್ಟೆ ಪೀಸ್ ಆಯಿತು. 17ನೇದು ಈ ಥರ ವೈಟ್ ಟ್ರಾನ್ಸ್ಪರೆಂಟ್ ಗಮ್ ಟೇಪ್ ಇರತ್ತಲ್ಲ, ಅದನ್ನು ಹೀಗೆ ಸುತ್ತಿದ್ದೀನಿ. ನೋಡಿದ್ರಲ್ವ ಫ್ರೆಂಡ್ಸ್, ಇಷ್ಟೆಲ್ಲ ಟಿಪ್ಸ್ನ ನಾವು ಯೂಸ್ ಮಾಡಿಕೊಂಡು ನಮ್ಮ ಸೀರೆನ ಸೇಫಾಗಿ ಹಾಳಾಗದಂತೆ ಇಟ್ಕೋಬಹುದು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ. ಅವರಿಗೂ ಸಹ ಸೀರೆನ ಸೇಫ್ಟಿ ಪಿನ್ನಿನಿಂದ ಹಾಳಾಗದಂತೆ ಸೇಫಾಗಿ ಇಟ್ಕೊಳ್ಳೋ ಟಿಪ್ಸ್ ಗೊತ್ತಾಗುತ್ತೆ. ಮತ್ತು ಈ ವಿಡಿಯೋನ ನೋಡಿಬಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸೋದಂತೂ ಮರಿಲೇಬೇಡಿ. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.